ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನೀನ್ ಕೇಳ್ದೆಲ್ಲ ಸುಳಿವು ಅದೇ ಇದು. ಸಮುದ್ರತ ಪ್ರೀತಿಸ್ತಾ ಇದ್ದ ದೇವನ ಭಾವಚಿತ್ರ. ಇದರಿಂದ ಏನಾದರೂ ಸಹಾಯ ಆಗ್ಬಹುದಾ ನೋಡು. ದೇವು ಮಾವ, ದೇವು ಮಾವನ್ನ ಹುಡುಕಿ ಸಮುದ್ರತ ಜೊತೆ ಮದುವೆ ಮಾಡಿಸ್ಲೇಬೇಕು, ಏನಾದರೂ ಆಗಲಿ. ನಾವಿಲ್ಲಿ ಇರ್ಕೊಂಡು ಅಂತ ಹುಡುಕಾಗಲ್ಲ, ವಾಪಸ್ ಚಕ್ರಪುರಿಗೆ ಹೋಗೋಣವಾ? ಅಲ್ಲಿ ಲಲಿತಮ್ಮನ ಹತ್ರ ನಿಮ್ಮ ದೇವು ಮಾವನ ಬಗ್ಗೆ ಏನಾದ್ರು ಗೊತ್ತಿದೆ ಅಂತ ಕೇಳೋಣ. ಬಿಟ್ಟು ಅನ್ನೋ ಕ್ಷೇತ್ರ ದರ್ಶನಕ್ಕೆ ಅಂತ ಬಂದಿದ್ವಿ. ಕ್ಷೇತ್ರ ದರ್ಶನಕ್ಕೆ ಬಂದಿರೋವಾಗ ಹಾಗೆಲ್ಲ ವಾಪಸ್ ಹೋಗಬಾರ್ದು. ಕ್ಷೇತ್ರ ದರ್ಶನ ಮಾಡ್ಕೊಂಡೇ ಹೋಗ್ತೀವಿ. ಜಾಜಿ, ಬಂದ ಕೆಲಸ ಆಯ್ತಾ? ಅಮ್ಮನವ್ರ ದರ್ಶನ ಆಯ್ತಾ? ಸೇವೆ ಮಾಡಿದ್ಯಾ? ಇಲ್ಲ ಅಪ್ಪ. ಯಾಕಾಗ್ಲಿಲ್ಲ? ಅದೊಂದು ದೊಡ್ಡ ಕತೆ ಅಪ್ಪ. ಇಲ್ಲೊಂದು ದೊಡ್ಡ ಸಮಸ್ಯೆನೇ ಎದುರಾಗಿದೆ. ಸಮಸ್ಯೆನಾ? ಏನದು? ಇಲ್ಲಿ ಕ್ಷೇತ್ರ ದರ್ಶನಕ್ಕೆ ಅಂತ ಬಂದ್ವಾ, ಇಲ್ಲಿ ದರ್ಶನ ಸಾಧ್ಯ ಇಲ್ಲ. ಎಲ್ಲರೂ ಸ್ವಯಂ ಪಾಕ ಮಾಡಿ ನೈವೇದ್ಯ ಇಟ್ಟು ಹೋಗಬೇಕು ಅಂತ ಹೇಳಿದ್ರು. ಆಗ ಇಲ್ಲೇ ಇದ್ದೊಬ್ಬ ಅರ್ಚಕರ ಹತ್ರ ಯಾಕೆ ಅಂತ ಕೇಳಿದ್ವಿ. ಆಗ ಅವರು ಈ ಕ್ಷೇತ್ರದ ಚರಿತ್ರೆನೇ ಹೇಳಿದ್ರು. 600 ವರ್ಷಗಳ ಹಿಂದೆ ಈ ಶ್ರೀ ಲಕ್ಷ್ಮೀ ಭಗವತಿ ಅಂದರೆ ಲಕ್ಷ್ಮೀ ಪಾರ್ವತಿ ದೇವಸ್ಥಾನ ನಿರ್ಮಾಣ ಆಯ್ತಂತೆ. ಇಲ್ಲಿ ಅಮ್ಮನವರಲ್ಲಿ ಲಕ್ಷ್ಮಿ ಹಾಗೂ ಪಾರ್ವತಿ ಇಬ್ಬರು ಅಡಕವಾಗಿರೋದ್ರಿಂದ ವೈಷ್ಣವರು ನಮ್ಮ ಅಮ್ಮನವರು ಅಂತ, ಶೈವರು ನಮ್ಮ ಅಮ್ಮನವರು ಅಂತ ಕಚ್ಚಾಡ್ತಿದ್ರಂತೆ. ಈಗ 10 ವರ್ಷಗಳ ಕೆಳಗೆ ವೈಷ್ಣವಾರ್ಚಕರನ್ನ ಶೈವಾರ್ಚಕರೊಬ್ಬರು ಕೊಲೆ ಮಾಡಿಬಿಟ್ರಂತೆ. ಅವಾಗಿಂದ ದೇವಸ್ಥಾನ ಮುಚ್ಚೋಗಿದೆ. ಕೊಲೆ ಆದರೆ ಕೊಲೆ ಮಾಡಿದ್ರೆ ಶಿಕ್ಷೆ ಕೊಡಬೇಕು, ಅದು ಬಿಟ್ಟು ಅಮ್ಮನವ್ರನ್ನ ಯಾಕೆ ಉಪವಾಸ ಹಾಕಬೇಕು? ಅಲ್ಲೇ ಇರೋದು ವಿಷಯ ದೇಶಿಕ್ರೆ. ಇಲ್ಲಿ ಕೊಲೆಯಾದ ಅರ್ಚಕರ ಮಗಳು ಸಮುದ್ರತ ಅಂತ. ಅವಳು ಮದುವೆ ಆಗಬೇಕಾಗಿದ್ದ ಹುಡುಗ ಅವರಪ್ಪ ಕೊಲೆಯಾದ ದಿನಾನೇ ನಾಪತ್ತೆ ಆಗ್ಬಿಟ್ನಂತೆ. ಎಲ್ಲಿ ಹೋದ ಏನಾದ ಒಂದೂ ಗೊತ್ತಿಲ್ಲ. ಇವಳು ಒಬ್ಬಂಟಿ ಆಗ್ಬಿಟ್ಲು. ಅದಕ್ಕೆ ದೇವಸ್ಥಾನದಿಂದ ತನಗೆ ಅನ್ಯಾಯ ಆಗಿದೆ ಅಂತ ಒಳಗೆ ಸೇರಿಕೊಂಡು ಬಾಗ್ಲು ಹಾಕೊಂಡ್ಬಿಟ್ಟಿದ್ದಾಳೆ. 10 ವರ್ಷ ಆಯಿತು, ಹೊರಗೆ ಬಂದಿಲ್ಲ. ನ್ಯಾಯ ಸಿಗೋವರೆಗೂ ಹೊರಗೆ ಬರಲ್ಲ ಅಂತಿದ್ದಾಳೆ. ಅಲ್ಲ, ಅವಳು ದೇವಸ್ಥಾನದ ಒಳಗೆ ಇರೋದು ಅಂದ್ರೇನು? ಅವಳು ಊಟ ತಿಂಡಿ ನಿತ್ಯ ಕರ್ಮಗಳ ಕತೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾಳೆ ದೇಶಿಕ್ರೆ. ಭಕ್ತರಿಡೋ ಸ್ವಯಂ ಪಾಕನೇ ಅವಳ ಆಹಾರ. ಸರಿ, ಈಗ ಅವಳಿಗೆ ನ್ಯಾಯ ಕೊಡಿಸೋದು ಹೇಗಂತೆ? ಸಮುದ್ರತ ಕೈ ಕೊಟ್ಟು ಓಡೋದು ಹುಡುಗ ಮತ್ತೆ ಬಂದು ಅವಳಿಗೆ ತಾಳಿ ಕಟ್ಟಬೇಕಂತೆ. ಆದ್ರೆ ಆ ಹುಡುಗ ಯಾರು ಅಂತ ವಿಚಾರಿಸಿದ್ಯಾ? ವಿಚಾರಿಸ್ದೆ. ಯಾರಂತೆ? ಅಮ್ಮನ ತಮ್ಮ ದೇವು ಮಾವ. ಅಮ್ಮ ಅಮ್ಮ, ಏನಿಲ್ಲಂತ? ಇವರು ಯಾರಿಗೂ ಹೇಳ್ದೆ ಜಾಜಿ ನೋಡೋದಕ್ಕೆ ಸ್ವರ್ಣಪುರಿಗೆ ಹೋಗಿದಾರಂತೆ. ಏನು ಸ್ವರ್ಣಪುರಿಗ? ಹೌದಮ್ಮ, ನನಗೂ ಹೇಳಲಿಲ್ಲ. ಸುನೀತಾ ಹತ್ರ ಹೇಳ್ಬಿಟ್ಟು ಹೋಗಿದ್ದಾರೆ. ಇದೇನೇ ಇದು? ನಿನ್ನ ಹತ್ರ ಹೇಳೋಗದ್ ಬಿಟ್ಟು ಆ ಸುನೀತನ ಹತ್ರ ಹೇಳೋಗಿದ್ದಾನೆ. ನನಗೆ ಯಾಕೆ ಹೇಳಲಿಲ್ಲ ಇವರು? ನನಗೂ ಅವಳ ಮಗಳಲ್ವಾ, ನನಗೂ ಅವಳು ನೋಡಬೇಕು ಅಂತ ಇರೋದಿಲ್ವಾ? ನನಗೊಂದು ಮಾತು ಹೇಳಿದರೆ ನಾನು ಅವ್ರ ಜೊತೆ ಹೋಗಿರ್ತಾ ಇದ್ನಲ್ಲ. ಈಚೀಚೆಗೆ ಯಾಕೋ ಎಲ್ಲ ಗುಟ್ ಮಾಡ್ತಾ ಇದ್ದಾರೆ. ಎಂಥ ವಿಷಮ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ದೇಶಿಕರೇ. ಕ್ಷೇತ್ರ ದರ್ಶನಕ್ಕೆ ಅಂತ ಜಾಜಿ ಇಲ್ಲಿಗೆ ಬಂದರೆ ಅದಕ್ಕೋಸ್ಕರ ದೇವು ಆ ಹುಡುಗಿ ಸಮುದ್ರತನ ಜೊತೆ ಮದುವೆ ಆಗಬೇಕಂತೆ. ಎಂಥ ವಿಚಿತ್ರ ಇದು. ಇದನ್ನೇ ಶೇಖರಿ ದೈವಿ ಸಂಕಲ್ಪ ಅಂತ ಹೇಳೋದು. ದೇವು ಮದುವೆ ಜಾಜಿ ಕೈನಿಂದಲೇ ನಡಿಬೇಕು. ಈ ಕ್ಷೇತ್ರಕ್ಕೆ ಕವಿದಿರೋ ಅಂಧಕಾರ ಬಿಡುಗಡೆ ಆಗಬೇಕಾದ್ರೆ
ಅದು ಜಾಜಿ ಕೈನಿಂದಲೇ ಆಗಬೇಕು ಅನ್ನೋದು ವಿಧಿ ಸಂಕಲ್ಪ ಅಂತ ಅನ್ಸುತ್ತೆ. ಅದಕ್ಕೆ ಇದೆಲ್ಲ ಆಗ್ತಾ ಇರೋದು. ಆದ್ರೆ ಇದನ್ನೆಲ್ಲ ಹೇಗೆ ಮಾಡೋದು ದೇಶಿಕರೇ? ಆ ದೇವನ್ ಎಲ್ಲಿ ಅಂತ ಹುಡ್ಕೋದು? ಯಾಕೆ ಎಲ್ಲ ಕಷ್ಟಗಳು ನಮಗೆ ಬರುತ್ತವೆ ದೇಶಿಕರೇ? ನಿನ್ನ ಮಗಳ ಬಗ್ಗೆ ನೀನು ಹೆಮ್ಮೆ ಪಡಬೇಕು ಶೇಖರಿ. ಇಂಥ ಶುಭ ಕಾರ್ಯಗಳೆಲ್ಲ ನಿನ್ನ ಮಗಳ ಕೈಯಲ್ಲೇ ನೆರವೇರ್ತಿದ್ಯಲ್ಲ, ಅಂತ ಪುಣ್ಯವಂತಳಪ್ಪ ನಿನ್ನ ಮಗಳು. ಆದ್ರೆ ಅದಕ್ಕೆ ಅಂತ ನಮ್ಮ ಜಾಜಿ ಎಷ್ಟು ಅಂತ ಕಷ್ಟಪಡ್ತಾಳೆ ದೇಶಿಕರೇ. ಆ ದೇವನ ಎಲ್ಲಿಂದ ಕರ್ಕೊಂಡು ಬಂದು ಮದುವೆ ಮಾಡಿಸ್ತಾಳೆ? ಅವನ್ ಎಲ್ಲಿದ್ದಾನೋ, ಏನ್ ಕತೆನೋ? ಅವನ್ ನಮ್ಮ ಮನೆಗೆ ಬರೋದೇ ಅಪರೂಪ. ಬಂದ್ರೆ ಉಂಟು, ಇಲ್ದೇ ಇದ್ರೆ ಇಲ್ಲ. ಅಂಥವನ್ನ ಎಲ್ಲಿ ಅಂತ ಹುಡುಕೋದು? ಒಂದ್ ವೇಳೆ ಹುಡುಕಿದ್ರು ಇಂಥವಳನ್ನ ಮದುವೆ ಆಗು ಅಂದ್ರೆ ಯಾಕಾಗ್ತಾನವನು? ನಮ್ಮ ಯಾವ ಹಂಗೂ ಇಲ್ಲ ದೇಶಿಕರೇ ಅವನಿಗೆ. ಅವನೇ ಬಿಟ್ಟು ಹೋಗಿರೋ ಹುಡುಗಿ ಇಂಥವಳನ್ನ ಮತ್ತೆ ಮದುವೆ ಆಗ್ತಾನ? ಅವ್ರು ಮದುವೆ ಆಗದೆ ಇದ್ರೆ ಆ ಹುಡುಗಿ ದೇವಸ್ಥಾನದ ಬಾಗಿಲು ತೆಗಿಯೋಲ್ಲ. ದೇವಸ್ಥಾನದ ಬಾಗಿಲು ತೆಗೆದೇ ಇದ್ರೆ ಕ್ಷೇತ್ರ ದರ್ಶನ ಆಗೋಲ್ಲ. ದರ್ಶನ ಆಗದೆ ಇದ್ರೆ ನನ್ನ ಮಗಳ ಆಯುಸ್ಸು ವೃದ್ಧಿ ಆಗೋ ಒಂದೇ ಒಂದು ಅವಕಾಶ ಕೂಡ ಕಳ್ಕೊಂಡ್ಬಿಡ್ತೀವಿ. ಎಂಥ ವಿಷಮ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ದೇಶಿಕರೇ. ನನ್ನ ಮಗಳ ಆಯುಸ್ಸು ಉಳಿಬೇಕು ದೇಶಿಕರೇ. ಏನಾದ್ರೂ ಒಂದು ದಾರಿ ತೋರಿಸಿ. ಹುಟ್ಟಿಸಿದ್ದೇವ್ರು ಹುಲ್ ಮೇಯಿಸಲ್ವಾ ಶೇಖರಿ? ಅಮ್ಮನವರೇ ಜಾಜಿನ ಇಲ್ಲಿವರೆಗೂ ಕರೆಸಿದ್ದಾರೆ ಅಂತಂದ್ರೆ ಅವಳಿಂದ ಈ ಮಹತ್ ಕಾರ್ಯ ಆಗ್ಬೇಕಾಗಿದೆ ಅಂತಾನೆ ಅರ್ಥ. ಈ ಎಡರು ತೊಡರುಗಳೆಲ್ಲ ಅದೇನೇ ಬರಲಿ, ಜಾಜಿ ಅದನ್ನೆಲ್ಲ ಮೀರಿ ಈ ಕ್ಷೇತ್ರ ದರ್ಶನ ಮಾಡೇ ಮಾಡ್ತಾಳೆ. ಇದು ಶತಸಿದ್ಧ. ಅದು ಹೇಗೆ, ದಾರಿ ಯಾವುದು ಅಂತ ನನಗೂ ಗೊತ್ತಿಲ್ಲ ಶೇಖರಿ. ಆದರೆ ದರ್ಶನ ಆಗೋದಂತೂ ಖಂಡಿತ. ನೀನು ಭಯ ಪಡಬೇಡ. ಇಲ್ಲ ದೇಶಿಕರೇ, ದೇವನ್ನ ಕರೆಸೋದು, ಅವನನ್ನ ಒಪ್ಸೋದು, ಮದುವೆ ಮಾಡಿಸೋದು ಅಸಾಧ್ಯದ ಸಂಗತಿ. ಅದರ ಬದಲು ಆ ಹುಡುಗಿನ ಕೇಳ್ಕೊಳ್ಳೋದು ವಾಸ. ಹೌದು, ಅದೇ ಸರಿ ದೇಶಿಕರೇ. ನಾನು ಆ ಹುಡುಗಿ ಹತ್ರ ಮಾತಾಡ್ತೀನಿ. ಪರಿಸ್ಥಿತಿ ಹೀಗಿದೆ ಅಂತ ಹೇಳ್ಕೊತೀನಿ. ಹೆಣ್ಣು ಹೃದಯ ಅಲ್ವಾ, ಕರಗಿ ದೇವ್ರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬಹುದು. ಹಾಗೆ ಮಾಡ್ತೀನಿ ದೇಶಿಕರೇ, ಪ್ರಯತ್ನ ಪಡ್ತೀನಿ. ಬರ್ತೀನಿ. ಸಮುದ್ಯತಾ, 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 ಸಮುದ್ಯತಾ. ಸಮುದ್ಯತಾ, ಯಾರದು? ನಾನು ತಾಯಿ ಶೇಖರಿ ಅಂತ ಚಕ್ರಾಪುರಿಯಿಂದ ಬಂದಿದ್ದೀನಿ. ಜಾಜಿ ಅವರ ತಂದೆ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ತಾಯಿ. ಆಗ ಮಗಳು, ಈಗ ಅಪ್ಪ. ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವೆಲ್ಲ? ಸರ್ದಿ ಪ್ರಕಾರ ಬಂದು ಇಲ್ಲಿ ಪುಂಗಿ ಉತ್ತಾ ಇದ್ದೀರಾ? ಯಾವುದಕ್ಕೂ ಬಗ್ಗೋಳಲ್ಲ ಈ ಸಮುದ್ಯತ. ನನಗ್ ನ್ಯಾಯ ಬೇಕು. ನ್ಯಾಯ ಸಿಗೋವರೆಗೂ ನಾನು ಆಚೆ ಬರಲ್ಲ. ನನ್ನ ಮಾತು ಕೇಳು ತಾಯಿ. ನಾನ್ ಯಾರ ಮಾತನ್ನು ಕೇಳಲ್ಲ. ನೀವಿನ್ ಹೊರಡ್ಬೋದು ತಾಯಿ. ಆಗಿರೋ ಅನ್ಯಾಯ, ಅದಕ್ಕೆ ಸಿಗಬೇಕಾದ ನ್ಯಾಯ ಇದು ಯಾವುದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದೊಂದೇ, ನನ್ನ ಮಗಳು ಜಾಜಿ. ಅವಳೇ ನನ್ನ ಪ್ರಪಂಚ ಕಣಮ್ಮ. ಆದ್ರೆ ಅವಳಿಗೆ ಅಲ್ಪಾಯುಷ್ಯ. ಈ ಕ್ಷೇತ್ರ ದರ್ಶನ ಮಾಡಿದ್ರೆ ಅವಳ ಆಯುಸ್ಸು ವೃದ್ಧಿಸೋ ಸಾಧ್ಯತೆ ಇದೆಯಂತೆ. ಅದಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ ತಾಯಿ. ಈಗ ನೀನು ಕ್ಷೇತ್ರ ದರ್ಶನಕ್ಕೆ ಅವಕಾಶ ಮಾಡಿಕೊಡದೆ ಇದ್ರೆ ಅವಳ ಆಯುಸ್ಸು ವೃದ್ಧಿಸೋ ಒಂದೇ ಒಂದು ಅವಕಾಶನೂ ಕಳ್ಕೊಳ್ಳೋ ನತದೃಷ್ಟ ಅಪ್ಪ ಆಗ್ಬಿಡ್ತೀನಮ್ಮ ನಾನು. ದಯವಿಟ್ಟು ತಾಯಿ ಇಲ್ಲ ಅನ್ಬೇಡ. ನನ್ನ ಮಗಳಿಗೆ ಕ್ಷೇತ್ರ ದರ್ಶನದ ಅವಕಾಶ ಮಾಡಿಕೊಡು.
ನಿನ್ ಕೈ ಮುಗಿತೀನಿ ತಾಯಿ, ನನ್ನ ಮಗಳನ್ನ ಉಳಿಸ್ಕೊಡು. ಇದೊಂದು ಮಾತು ನಡೆಸ್ಕೊಟ್ಟು ನನ್ನನ್ನು ಉಳಿಸು ತಾಯಿ. ನಾನು ನಮ್ಮಪ್ಪನ್ ಹೀಗೆ ಪ್ರೀತಿಸ್ತಾ ಇದ್ದೆ, ನೀವ್ ನಿಮ್ ಮಗಳನ್ನ ಪ್ರೀತಿಸ್ತಿರಲ್ಲ ಹಾಗೆ. ಆದ್ರೆ ಈ ಸಮಾಜ, ಪಂಥಗಳು, ದೇವಸ್ಥಾನ, ಅಮ್ಮನವರು ಎಲ್ಲ ಸೇರಿ ನಮ್ಮಪ್ಪನ ಕೊಂದ್ರಿ. ನಿಮಗ ಅರ್ಥ ಆಗುತ್ತಾ ನನ್ನ ನೋವು? ಅರ್ಥ ಆಗತ್ತೆ ತಾಯಿ. ಒಬ್ಬ ತಂದೆಗೆ ಇನ್ನೊಂದು ಹೆಣ್ಣು ಮಗುವಿನ ನೋವು ಅರ್ಥ ಆಗಲ್ವಾ? ಆಗತ್ತೆ ತಾಯಿ. ಹಾಗೆ ಈ ತಂದೆ ನೋವು ನೀನ್ ಅರ್ಥ ಮಾಡ್ಕೋಬೇಕಲ್ವ ತಾಯಿ? ನನ್ನ ಮಗಳ ಮುಂದೆ ಸಾವಿದೆ ಅಮ್ಮ. ನಾನು ನನ್ನ ಮಗಳನ್ನ ಉಳಿಸ್ಕೋಬೇಕು, ಅವಕಾಶ ಮಾಡ್ಕೊಡಮ್ಮ. ನನ್ನ ಮಗಳನ್ನ ಉಳಿಸ್ಕೊಳ್ಳೋ ಅವಕಾಶ ಮಾಡ್ಕೊಡು ತಾಯಿ. ಅಪ್ಪನ ಸಾವಿಗೆ ನ್ಯಾಯ ಬೇಕು ಅಂತ ನಾನು, ಮಗಳನ್ನ ಸಾವಿನ ದೌಡೆಯಿಂದ ಪಾರ್ ಮಾಡ್ಬೇಕು ಅಂತ ನೀವು. ನೋಡಿದ್ಯಾ ನನ್ನ ನೋವೇನು ಅಂತ ನಿನಗೆ ಗೊತ್ತಾಯ್ತು ತಾಯಿ. ಅದಕ್ಕೆ ಅಲ್ವಾ ಹೆಂಗರಳು ಅನ್ನೋದು. ಸಮುದ್ಯತ, ದಯವಿಟ್ಟು ನನ್ನ ಮಗಳಿಗೆ ಕ್ಷೇತ್ರ ದರ್ಶನದ ಅವಕಾಶ ಮಾಡಿಕೊಡ್ತೀಯ ಅಲ್ವಾ? ದೇವಸ್ಥಾನದ ಬಾಗಿಲು ತೆಗಿತೀಯ ಅಲ್ವಾ? ನನ್ನ ಮಗಳ ಪ್ರಾಣ ಉಳಿಸ್ಕೊಡ್ತೀಯ ಅಲ್ವಾ? ನೀನು ಹೊರಗೆ ಬರ್ತೀಯ ಅಲ್ವಾ ತಾಯಿ? ಇಲ್ಲ, ತಂದೆ ಆಗಿ ನಿಮ್ ಕಾಳಜಿ ನನಗೆ ಅರ್ಥ ಆಗುತ್ತೆ. ಆದ್ರೆ ನಿಮ್ಮ ಮಗಳಿಗೆ ನನ್ ಸ್ಥಿತಿ ಬಂದಿದ್ರೆ ಹೇಗ್ ಅನ್ಸ್ತಿತ್ತು? ತಂದೆನ ಕೊಂದ್ರು, ಪ್ರೀತಿಸ್ದವನು ಕೈ ಕೊಟ್ಟು ಹೋದ. ನನ್ ಕೈ ಕೊಟ್ಟು ಹೋದವನ್ನ ಕರ್ಸಿ ನನ್ ಒಪ್ಪ ಹೋಗ್ ಮಾಡಿ, ಆಗ ಮಾತ್ರ ನನ್ ಬಾಗಿಲು ತೆಗಿಯೋದು. ಇಷ್ಟು ಹೇಳಿದ್ರು ನನ್ನ ಮಾತು ಕೇಳಲ್ವಾ ತಾಯಿ? ನಾನ್ ಯಾರ ಮಾತು ಕೇಳಲ್ಲ. ಮೊದ್ಲು ನಾನ್ ಹೇಳಿದ ಕೆಲಸ ಮಾಡಿ, ಇಲ್ಲ ಅಂದ್ರೆ ನಿಮ್ ಮಗಳಿಗೆ ಕ್ಷೇತ್ರ ದರ್ಶನ ಕನಸು ಅಂತ ತಿಳ್ಕೊಳ್ಳಿ. ಹೊರಡಿ ಇಲ್ಲಿಂದ. ತಾಯಿ, ಸಮುದ್ಯತ, ಅಮ್ಮ, ನಂಗೆ ಗೊತ್ತಿತ್ತು ಶೇಖರಿ ಇದು ಹೀಗೆ ಆಗುತ್ತೆ ಅಂತ. 10 ವರ್ಷದಿಂದ ಆ ಬಾಗಿಲು ತೆಗೆದೆ ಒಳಗಡೆ ಇರೋ ಸಮುದ್ಯತ ನೀನು ಹೇಳಿದ ತಕ್ಷಣ ಬಾಗಿಲು ತೆಗೆದು ಬಿಡ್ತಾಳ? ನಿನ್ನ ಮನಸ್ಸಿಗೆ ಬೇಜಾರಾಗಬಾರ್ದು, ನೀನು ಒಂದ್ಸರಿ ಪ್ರಯತ್ನ ಪಡಲಿ ಅಂತ ನಾನೇ ಸುಮ್ಮನಾದೆ. ಈಗ ಫಲಿತಾಂಶ ಗೊತ್ತಾಯ್ತಲ್ಲ, ಅವಳು ಹೊರಗಡೆ ಬರೋದಿಲ್ಲ. ಅವಳು ಹೇಳಿದ್ದು ನಡೆಯೋವರೆಗೂ ಅವಳು ಹೊರಗಡೆ ಬರೋದಿಲ್ಲ. ಮತ್ತೀಗೇನು ಮಾಡೋದು ದೇಶಕರೇ? ಆ ದೇವನ್ ಎಲ್ಲಿಂದ ಹುಡುಕ್ ಕರ್ಕೊಂಡು ಬರೋದು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಶೇಖರಿ. ಯಾವ ಜನ್ಮದಲ್ಲಿ ಎಂಥ ಪಾಪ ಮಾಡಿ ಯಾರು ಹೊಟ್ಟೆ ಉರಿಸಿದ್ದೀನೋ ಗೊತ್ತಿಲ್ಲ, ಒಂದಾದ ಮೇಲೆ ಒಂದು ಕಷ್ಟಗಳು ಬರ್ತಾ ಇದೆ. ಇಂಥ ನೀಚ ಪರಿಸ್ಥಿತಿ ಯಾವ ಶತ್ರುಗಳಿಗೂ ಬರಬಾರ್ದು. ಎಲ್ಲ ಕಡೆಯಿಂದಲೂ ಸೋಲು ಸೋಲು ಸೋಲು. ಆವೇಶಕ್ಕೊಳಗಾಗಬೇಡ ಶೇಖರಿ, ಸಮಾಧಾನ ಮಾಡ್ಕೊ. ಇನ್ನೆಲ್ಲಿ ಸಮಾಧಾನ ದೇಶಕರೇ? ನನ್ನ ಪರಿಸ್ಥಿತಿ ನೀವೇ ನೋಡಿದ್ರಲ್ಲ. ಆ ಸಮುದ್ಯತ ಹತ್ರ ಕೈ ಮುಕ್ಕೊಂಡು ಪರಿಪರಿಯಾಗಿ ಕೇಳ್ಕೊಂಡೆ, ನನ್ನ ಮಗಳ ಪ್ರಾಣ ನಿನ್ನ ಕೈಲಿದೆ ಅಂತ. ಆದರೆ ಅವಳು ಹಠ ಬಿಡೋಕ್ಕೆ ತಯಾರಿಲ್ಲ. ಅವಳು ಎಲ್ಲ ಅಮ್ಮನವ್ರ ಚಿತ್ತ ಶೇಖರಿ. ಅವಳು ಹೇಗೆ ಆಡಿಸ್ತಾಳೋ ಹಾಗೆ ಆಡೋದಷ್ಟೇ ನಮ್ಮ ಕೆಲಸ. ಅಮ್ಮನವರಾದರೂ ಇಂಥ ಪರಿಸ್ಥಿತಿಲಿ ನಮ್ಮ ಕೈ ಹಿಡಿಬಾರ್ದ? ಆ ದೇವನ್ ಎಲ್ಲಿ ಇಂಥ ಹುಡ್ಕೋದು? ಯಾರಿದ್ದಾರೆ ನಮ್ಮ ಸಹಾಯಕ್ಕೆ? ನಾನಿದ್ದೀನಿ. ಸಾಕ್ಷಾತ್ ಅಮ್ಮನವರೇ ನಿಮ್ಮನ್ನು ಕಳಿಸ್ಕೊಟ್ರು ಅಂತ ಕಾಣುತ್ತೆ. ಶೇಖರಿ, ಅಮ್ಮನವ್ರ ಅಪ್ಪಣೆ ಇಲ್ಲದೆ ನಾನೆಲ್ಲೂ ಹೋಗಲ್ಲ ಅಂತ ನೀನು ಗೊತ್ತಿಲ್ವಾ? ಅದು ಗೊತ್ತಿರೋದೇ ಯಜಮಾನ್ರೆ. ಆ ವಿಷಯ ಎಲ್ಲ ನನಗೂ ಗೊತ್ತಾಗಿದೆ ಶೇಖರಿ. ನಿನಗೆ ಸಹಾಯ ಮಾಡೋಣ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಯಜಮಾನ್ರೆ, ನೀವು ನನಗೆ ಸಹಾಯ ಮಾಡ್ತೀರಾ? ಯಾಕೆ ಅನುಮಾನನ? ಎಷ್ಟೋ ಸಾರಿ ನಿನಗೆ ಸಹಾಯ ಮಾಡಿಲ್ವಾ? ಈಗಲೂ ಹಾಗೆ. ಆದರೆ ಇದು ಬೇರೆ ಥರದ ಸಮಸ್ಯೆ ಯಜಮಾನ್ರೆ. ನಮ್ಮ ಜಾಜಿ ಅಲ್ಪಾಯುಷ್ಯ. ನನಗೆ ಗೊತ್ತಿದೆ ಶೇಖರಿ, ಅದು ಗೊತ್ತಿದ್ದೇ ನಾನು ಇಲ್ಲಿಗೆ ಬಂದಿರೋದು. ದೇವನ ಹುಡುಕೊಡ್ತೀನಿ ಅಂತ ಹೇಳ್ತಾ ಇರೋ. ನಿಜಾನ? ನಿಮಗೆ ಹೇಗೆ ಅವನು ಗೊತ್ತು? ಶೇಖರಿ, ನಾನು ಸಾಕ್ಷಾತ್ ತ್ರಿಪುರ ಸುಂದರಿ ಅಮ್ಮನವ್ರ ಜೊತೆನೆ ಮಾತಾಡೋರು. ಎಕ್ಕಚ್ಚಿತ್ ಮನುಷ್ಯ, ಅವನು ಸಿಗೋದಿಲ್ವಾ? ಸಿಕ್ಕೇ ಸಿಗ್ತಾನೆ.
ಇಷ್ಟಕ್ಕೂ ಅದೆಲ್ಲ ನಿನ್ಗೆ ಯಾಕೆ? ಅವನು ಬಂದು ಸಮುದ್ರದಾಗ ತಾಳಿ ಕಟ್ಟಿ ಜಾಜಿಗೆ ಕ್ಷೇತ್ರ ದರ್ಶನ ಆದ್ರೆ ಆಯ್ತಲ್ವಾ? ಅದನ್ನ ನಾನು ನೋಡ್ಕೊಳ್ತೀನಿ. ಅದಕ್ಕೆ ಪ್ರತಿಯಾಗಿ ನೀನು ನನಗೇನು ಮಾಡ್ತೀಯ? ಏನ್ ಬೇಕಾದ್ರೂ ಮಾಡ್ತೀನಿ ಯಜಮಾನ್ರೆ. ಶೇಖ್ರಿ, ಹಾಗೆ ಹಿಂದೆ ಮುಂದೆ ನೋಡದೆ ಮಾತು ಕೊಡಬೇಡ. ಈ ಶಾಸ್ತ್ರಗಳ ಸಂಚು ಬೇರೆ ಏನೋ ಇದೆ. ದೇಶಿಕರೇ, ನನಗೆ ನನ್ನ ಮಗಳ ಪ್ರಾಣ ಮುಖ್ಯ. ಅದಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ಇದೇ ಮಾತಾ? ಹೌದು ಯಜಮಾನ್ರೆ. ಹಾಗಿದ್ರೆ ಸರಿ, ದೇವನ್ ಕರ್ಕೊಂಬರೋ ಜವಾಬ್ದಾರಿ ನಂದು. ಆದ್ರೆ ಅದಕ್ಕೂ ಮುಂಚೆ ಆ ಹುಡುಗಿ ಜೊತೆ ನಾನೊಂದ್ಸರಿ ಮಾತಾಡಬೇಕು. ಆ ಹುಡುಗಿ ಹೆಸರು ಏನಂದೆ? ಸಮುದ್ಯತ. ಸಮುದ್ಯತ. ಏನಾಗಿದೆ ಶೇಖ್ರಿ ನಿನಗೆ? ವಿರೂಪಾಕ್ಷ ಶಾಸ್ತ್ರಗಳು ಮಾಡಿರೋ ಅನ್ಯಾಯಗಳು ನಿನಗೆ ಗೊತ್ತಿಲ್ವಾ? ಎಲ್ಲ ಮರ್ತು ಹೋದ್ಯಾ? ಇದೇನ್ ದೇಶಿಕರೇ ಹೀಗಂತೀರಿ? ವಿರೂಪಾಕ್ಷ ಶಾಸ್ತ್ರಿಗಳು ಏನು ಅಂಥದ್ದು ಮಾಡಿದ್ದಾರೆ? ಅವರು ಯಾವಾಗಲೂ ನಮ್ಮ ಪರಾನೇ. ಹಾಗೆ ನೋಡಿದ್ರೆ ಜಾಜಿ ನಮ್ಮ ಮಾತು ಮೀರಿ ಬಂಗಾರಿನ ಮದುವೆ ಆದ್ಲು ಅಂತ ನಾವು ಮನೆಯಿಂದ ಹೊರಗಡೆ ಹಾಕಿದ್ವಿ ಅವ್ರನ್ನ. ಅವರಿಬ್ಬರಿಗೂ ಆಶ್ರಯ ಕೊಟ್ಟೋರೇ ವಿರೂಪಾಕ್ಷ ಶಾಸ್ತ್ರಿಗಳು. ಜಾಜಿ ಬಗ್ಗೆ ಅವ್ರಿಗೊಂಥರ ಮಮತೆ. ಅಂಥವ್ರ ಬಗ್ಗೆ ಹೀಗೆ ಹೇಳ್ತಿರಲ್ಲ. ನಮ್ಮ ಇಡೀ ಚಕ್ರಾಪುರಿಗೆ ನಡೆದಾಡೋ ದೇವರು ಅಂದರೆ ವಿರೂಪಾಕ್ಷ ಶಾಸ್ತ್ರಿಗಳು. ದೇವಸ್ಥಾನದಲ್ಲಿ ನನಗೆ ಪ್ರಸಾದ ಮಾಡೋ ಕೆಲಸ ಕೊಡಿಸಿ ನಮ್ಮ ಸಂಸಾರಕ್ಕೆ ಭದ್ರ ನೆಲೆ ಕೊಟ್ಟೋರವರು. ನಮ್ಮ ಸುಂದರಿ ಇದ್ದಾಗಲೂ ಜಾಜಿ ಬಂದ ಮೇಲೂ ನಮ್ಮ ಮಕ್ಕಳ ಬಗ್ಗೆ ವಿಶೇಷ ಮಮಕಾರ ತೋರಿಸಿದವರು. ಯಾವ ಜನ್ಮದಲ್ಲಿ ಬಂಧುಗಳಾಗಿದ್ರು, ಈ ಜನ್ಮದಲ್ಲಿ ನನ್ನ ಎಲ್ಲಾ ಕಷ್ಟಗಳಿಗೂ ಹೆಗಲು ಕೊಡೋರಾಗಿದ್ದಾರೆ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರಮ್ಮ. ನಿಮ್ಮನ್ನಿಲ್ಲಿ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ಖುಷಿ ಆಯ್ತು ನೀವಿಲ್ಲಿ ಬಂದಿದ್ದು. ನೀವು ಯಾಕೆ ಇಲ್ಲಿ ಬಂದ್ರಿ? ನಾವು ಎಲ್ಲಿ ಹೋಗ್ತಿರೋ ಹೊಲ್ಗೆಲ್ಲ ಬರ್ತಿರಲ್ಲ. ನಿಮ್ಗೇನು ಮಾಡಕ್ ಬೇರೆ ಕೆಲಸ ಇಲ್ವಾ? ಯಾಕೆ ನಮ್ಮಿಂದ ಬಿದ್ದಿದ್ದೀರಾ? ಇದಕ್ಕೂ ನಿನ್ಗೂ ಸಂಬಂಧ ಇಲ್ಲ ಬಂಗಾರಿ, ಸುಮ್ಮನೆ ಇದ್ಬಿಡು. ಹೇಗೆ ಸುಮ್ಮನೆ ಇರೋಕ್ಕಾಗುತ್ತೆ? ನಾವು ಅವತ್ತು ಹರಿ ಅಂತ ಬರೋಕೆ ಹೋದ್ವಿ, ಅಲ್ಲಿಗೂ ನೀವು ಬಂದ್ರಿ. ನಾವಿಬ್ರು ಮದುವೆ ಆಗೋಣ ಅನ್ಕೊಂಡ್ವಿ. ನಾವು ಪ್ರೀತಿಸ್ತಿರೋ ವಿಷಯ ಗೊತ್ತಿದ್ದು ಇವಳನ್ನ ನಿಮ್ಮ ಮಗನ ತಂದ್ಕೊಳಕ್ ಹೋದ್ರಿ. ಈಗ ನೋಡಿದ್ರೆ ಇಲ್ಲಿಗೂ ಬಂದಿದ್ದೀರಾ. ಏನ್ ಬೇಕು ನಿಮ್ಗೆ? ಯಾಕೆ ನಮ್ಮಿಂದ ಬಿದ್ದಿದ್ದೀರಾ? ನಿಮ್ಮಿಂದ ನನಗೇನು ಬೇಕಾಗಿಲ್ಲ. ನನ್ನಿಂದ ನಿಮ್ಗೇನಾದ್ರೂ ಬೇಕಾಗಬಹುದು. ನಿಮ್ಮಿಂದನಾ? ಏನು ಬೇಡ. ಈಗಾಗಲೇ ನೀವು ಮಾಡಿರೋ ಉಪಕಾರನೇ ಸಾಕಾಗಿದೆ. ಇನ್ಯಾವ ಉಪಕಾರನೂ ಬೇಡ. ನೀವು ಇಲ್ಲಿಂದ ಹೊರಡಿ. ಜಾಜಿ, ನಿನ್ನ ಗಂಡನ ನಾಲಿಗೆ ಬರ್ತಾ ಬರ್ತಾ ಹರಿತಾ ಆಗ್ತಾ ಇದೆ, ಹಿಡಿತಾ ತಪ್ತಾ ಇದೆ. ಸ್ವಲ್ಪ ನೋಡ್ಕೊಂಡು ಮಾತಾಡೋದಕ್ಕೆ ಹೇಳು. ನಾನು ಯಾಕೆ ನೋಡ್ಕೊಂಡು ಮಾತಾಡಲಿ? ನನ್ನ ಮೇಲೆ ನಿಮ್ಮ ಋಣ ಯಾವುದೂ ಇಲ್ಲ. ಇದ್ದಿದ್ದ ದೇವಸ್ಥಾನದ ಚಪ್ಪಲಿ ಕಾಯೋ ಕೆಲಸ, ಅದನ್ನು ಕಿತ್ಕೊಂಡ್ರಿ. ಆಗ ಕೆಲಸ ಕೊಟ್ಟು ದಣಿ ಅನ್ನೋ ಮರ್ಯಾದೆ ಇತ್ತು, ಈಗ ಅದು ಇಲ್ಲ. ಬಂಗಾರಿ, ಹಿರಿಯರ ಹತ್ರ ಹೇಗೆ ಮಾತಾಡಬೇಕು ಅಂತ ಇನ್ನೂ ಗೊತ್ತಾಗಿಲ್ವೇನೋ ನಿನಗೆ? ನೀನು ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ಅದು ಶಾಸ್ತ್ರಿಗಳು. ಬಂಗಾರಿ, ನಾನು ಮಾತಾಡ್ತೀನಿ ಅಂತ ಹೇಳ್ದೆ ತಾನೆ, ನೀನು ಸುಮ್ಮನೆ ಇರು. ಕ್ಷಮಿಸ್ಬಿಡಿ ಶಾಸ್ತ್ರಿಗಳೇ, ಇವ್ನು ನಿಮ್ಮ ಹತ್ರ ಸ್ವಲ್ಪ ಹೊರಟು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಇವನ್ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಇವ್ರ ಹತ್ರ ಯಾಕೆ ಕ್ಷಮೆ ಕೇಳ್ತೀಯಾ? ನಾನು ಏನು ತಪ್ಪು ಮಾಡಿ?
ಸುಮ್ಮನೆ ಇರು ಅಂದೆ ತಾನೆ. ಇದು ಇದು ಜಾಂಡ್ರ ಲಕ್ಷಣ. ಹೇಳಿ ಶಾಸ್ತ್ರಿಗಳೇ, ನೀವೇನಿಲ್ಲಿ? ಏನಾದರೂ ಕೆಲಸ ಇತ್ತಾ? ಕೆಲಸ ಏನಿಲ್ಲಮ್ಮ, ನಿನ್ ಸಮಸ್ಯೆಲಿದೆಯಾ ಅಂತ ಗೊತ್ತಾಯ್ತು, ನನ್ನ ಕೈಲ ಸಹಾಯ ಮಾಡೋಣ ಅಂತ ಬಂದೆ. ಈ ವಿಷಯ ನಿಮಗೆ ಯಾರು ಹೇಳಿದ್ರು? ನನಗೆಲ್ಲ ಗೊತ್ತಾಗುತ್ತಮ್ಮ. ಮೇಲಾಗಿ ಶೇಖರಿನೂ ನನಗೆ ಹೇಳ್ದ, ಅದಕ್ಕೆ ನಿನಗೆ ಸಹಾಯ ಮಾಡೋಣ ಅಂತ ಬಂದೆ.